ಕೇಂದ್ರ ಸರ್ಕಾರ ರದ್ದು ಮಾಡಿದ ನರೇಗಾ ಬಿಲ್ ಅನ್ನು ವಿರೋಧಿಸಿ ಇಂದು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪ್ರತಿಭಟಿಸಿದೆ. ಶಿವಮೊಗ್ಗದ ಕಾಂಗ್ರೆಸ್ ಕಚೇರಿಯಿಂದ ಡಿಸಿ ಕಚೇರಿಗೆ ಮೆರವಣಿಗೆ ನಡೆಸಿ ನರೇಗಾ ಬಚಾವೋ ಸಂಗ್ರಾಮ್ ಆಂದೋಲನ ನಡೆಸಿದ್ದಾರೆ. ಇನ್ನು ಡಿಸಿ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿ ಕೇಂದ್ರ ಸರ್ಕಾರ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. कांग्रेस पार्टी की बीजेपी सरकार के ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಮತ್ತು ಶಿವಮೊಗ್ಗ ಉತ್ತರ ಬ್ಲಾಕ್ ಕಾಂಗ್ರೆಸ್ ಮತ್ತು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ಮನ್ರೇಗಾ ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು, ಆ ರದ್ದು ಮಾಡಿ BBG ರಾಮ್ಜಿ ಅಂತೇಳಿ ಇವತ್ತು ಹೆಸರನ್ನಿಟ್ಟು ಬಹಳಷ್ಟು ಲೋಪದೋಷಗಳನ್ನು ಈ ಕಾರ್ಯಕ್ರಮದಲ್ಲಿ ಇಟ್ಟಿದ್ದಾರೆ. ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ ನಮ್ಮ AICC ಮತ್ತು KPCC ಅವರು ನಿರಂತರವಾಗಿ ಪ್ರತಿಭಟನೆಗಳನ್ನು, ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಈ ಥರದ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಈಗಾಗಲೇ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ಬ್ಲಾಕ್ಗಳಲ್ಲಿ ನಮ್ಮ ತಹಶೀಲ್ದಾರ್ ಇರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಅವ್ರ ಮೂಲಕ ಒಂದು ಮನವಿಯನ್ನು ಸಲ್ಲಿಸುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಕಾಯ್ದೆ ವಿರೋಧ ಯಾಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ UPA ಅಧ್ಯಕ್ಷ ಆಗಿದ್ದ ಸೋನಿಯಾ ಗಾಂಧಿಯವರು ಈ ಏನು ಗ್ರಾಮೀಣ ಪ್ರದೇಶದ ಜನರಿಗೆ ಅವರಿಗೆ ಉದ್ಯೋಗ ಖಾತ್ರಿ ಕೊಡಬೇಕು, 100 ದಿವಸ ಅವರಿಗೆ ಉದ್ಯೋಗ ಕೊಡಲೇಬೇಕು, ಅವ್ರು ಯಾರೂ ಉಪವಾಸದಿಂದ ಇರಬಾರ್ದು ಅಂತೇಳಿ ಏನು ಮಹಾತ್ಮ ಗಾಂಧೀಜಿಯವರ ಆಶಯ ಇತ್ತು. ಗಾಂಧೀಜಿಯವರು ಹೇಳಿದ್ದೇನು ಅಂತ ಹೇಳಿದ್ರೆ, ಜನರ ದುಡಿಯುವ ಕೈಗೆ ಕೆಲಸಗಳನ್ನ ಕೊಡಬೇಕು, ಅವರಿಗೆ ಆ ಕೆಲಸಗಳನ್ನ ಕೊಟ್ಟು ಅವ್ರ ಬದುಕು ಹಸನು ಮಾಡಬೇಕು ಅಂತೇಳಿ ಅವತ್ತು ಕರೆಯನ್ನು ಕೊಟ್ಟಿದ್ದರು. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನಿಟ್ಟು ಮನ್ರೇಗಾ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದು. ಅವತ್ತು ಆ ಕಾರ್ಯಕ್ರಮ ಕೊಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 90% ಹಣವನ್ನು ಕೊಡೋದು, 10% ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತೇಳಿ ಅವತ್ತು ಕೊಟ್ಟಿದ್ದರು. ಈ ನಮ್ಮ ಆವತ್ತಿನ ಆರಂಭ ಆದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಕೃಷಿ ಚಟುವಟಿಕೆ ಅಂದರೆ ಅರಣ್ಯ ಚಟುವಟಿಕೆಗಳಿಗೆ ಮೊದಲು ಒತ್ತು ಕೊಟ್ಟಿದ್ದರು. ಅಲ್ಲಿ ಅರಣ್ಯದಲ್ಲಿ ಸಸಿಗಳನ್ನು ನೆಡೋದು ಅಥವಾ ಅವನ್ನ ಟ್ರೆಂಚ್ ಲೈನ್ಗಳು ಮಾಡೋದು ಮತ್ತು ಕೃಷಿ ಚಟುವಟಿಕೆಗಳಿಗೆ ಬೇಕಾದಂಥದ್ದು ಇಟ್ಟಿದ್ದರು. ತದನಂತರದಲ್ಲಿ ಭಾಳ ಅದಕ್ಕೆ ಒಂದು ಸ್ವಲ್ಪ ರೂಪಾಂತರವನ್ನು ಮಾಡಲಾಯಿತು. ಏನು ಮಾಡಿದ್ರು ಅಂದರೆ, ಸಣ್ಣ ಹಿಡುವಳಿದಾರರು ಯಾರಾದರೂ ಅರ್ಧ ಎಕರೆ 1/4 ಎಕರೆ ಜಮೀನನ್ನು ಇಟ್ಕೊಂಡಿದ್ದಂಥವ್ರಿಗೆ
ಅವರ ಜಮೀನುಗಳನ್ನು ಮಟ್ಟ ಮಾಡೋದಿರ್ಬೋದು, ಅವ್ರ ಜಮೀನುಗಳಿಗೆ ಬದು ಹಾಕೋದಿರ್ಬೋದು, ಅವ್ರ ಜಮೀನುಗಳಲ್ಲಿ ಏನು ಅಡಿಕೆ ಸಸಿ ಮತ್ತು ತೆಂಗಿನ ಸಸಿಯನ್ನು ನೆಡ್ಕೊಳೋದಕ್ಕಿರ್ಬೋದು, ಆಮೇಲೆ ಅವರ ದನದ ಕೊಟ್ಟಿಗೆಗಳನ್ನು ಮಾಡ್ಕೊಳೋಕ್ಕಿರ್ಬೋದು, ಅದ್ರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಾದಂಥ ಶಾಲೆಯ ಕಾಂಪೌಂಡ್ ಇರ್ಬೋದು, ಶಾಲೆಯ ಶೌಚಾಲಯಗಳಿರ್ಬೋದು, ಇವೆಲ್ಲ ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಮಾಡೋದನ್ನು ಕೊಟ್ಟಿದ್ದರು. ಆದರೆ ಇವತ್ತು ಈ ಕೇಂದ್ರ ಸರ್ಕಾರ ಬಂದು 11 ವರ್ಷ 12ನೇ ವರ್ಷ ಅವ್ರಿಗೆ ಅಧಿಕಾರ ನಡೆಸ್ತಾ ಇದ್ದಾರೆ. ಇದರಲ್ಲಿ ಲೋಪ ಇತ್ತು, ಅದಕ್ಕೆ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತೇಳಿ 12 ವರ್ಷದ ಮೇಲೆ ಅವ್ರಿಗೆ ಜ್ಞಾನೋದಯ ಆಗಿದೆಯಾ? ಇವರು 12 ವರ್ಷದ ತನಕ ಇವ್ರಿಗೆ ಗೊತ್ತೇ ಇರಲಿಲ್ವಾ? ಅದರಲ್ಲಿ ಏನು ಲೋಪ ಆಗ್ತಿದೆ ಅಂತ ಗೊತ್ತೇ ಇರಲಿಲ್ವಾ ಇವರಿಗೆ? ಇವತ್ತು ಅವೇನು ಲೋಪ ಆಗಿದೆ ಅದಾಗಿದೆ ಅಂತ ಸುಳ್ಳು. ಏನು ಅಂದರೆ ಇವ್ರದ್ದೇನು ಉದ್ದೇಶ ಏನು ಅಂದರೆ ಏನೇನಿಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗಿಬೇಕು. ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಕೊಲೆಯನ್ನು ನಾಥೂರಾಮ್ ಗೂಡ್ಸೆ ಅವರು ಮಾಡಿದ್ರು. ಆ ನಾಥೂರಾಮ್ ಗೂಡ್ಸೆಯನ್ನು ಪೂಜೆ ಮಾಡುವಂಥವ್ರು ಈ RSS ಮತ್ತು ಜನಸಂಘದವರು. ಅವ್ರನ್ನ ಪೂಜೆ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾನಿದ್ದಾರೆ. 125 ದಿನಕ್ಕೆ ಜಾಸ್ತಿ ಮಾಡಿದ್ದು ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹಿಂದೆ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಅವರಿಗೆ ಅಧಿಕಾರ ಇತ್ತು. ಏನಾದರೂ ಏನು ಕೆಲಸಗಳು ಆಗಬೇಕು, ಏನು ಮಾಡಬೇಕು ಅನ್ನೋದನ್ನು ಇಲ್ಲೇ ಕೂತ್ಕೊಂಡು ಆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ಇತ್ತದು. ಇವತ್ತು ಆ ಅಧಿಕಾರ ಇಲ್ಲ. ಅವ್ರು ಹೇಳ್ತಾ ಇರೋದೇ ಅದರ ಆ್ಯಕ್ಟಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ಗ್ರಾಮ್ ಅಂತೇಳಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಅವಿಕಾ ಯೋಜನೆ ಮಿಷನ್ ಅಂತಲೇ ಏನು ಕೊಟ್ಟಿದ್ದಾರೆ. ಅದು ನಾವು ಮಾಡಿಲ್ಲ ಚೇಂಜು, ಅವರೇ ಮಾಡಿರೋದು. ಅವ್ರು ಮಾಡಿ ಇದನ್ನು ಅಬ್ಸರ್ವೇಷನ್ ಬೇರೆ ಬೇರೆ ಥರ ಬರೋಂಗೆ ಮಾಡಿಕೊಟ್ಟಿದ್ದಾರೆ. ಬಿಟ್ಟರೆ ಅವರು ಮಾಡಿರೋದು ಕಾನೂನು ಇರೋದೇ ಅದೇ ಥರದ್ದು. ಕಾನೂನು ಬಂದಾಗ ಗೊತ್ತಾಗುತ್ತೆ. ಈಗ ಜನರಿಗೆ ಅನ್ಯಾಯ ಆಗುತ್ತಿದ್ದರಿಂದ ಮತ್ತು ಸ್ಥಳೀಯ ಸಂಸ್ಥೆಗಳು ಸತ್ತೋಗ್ಬಿಡ್ತವೆ. ಇವತ್ತು 15ನೇ ಹಣಕಾಸು 16ನೇ ಹಣಕಾಸು ಕೊಡಬೇಕಾದಂಥ ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನು ಕೊಡ್ತಾ ಇಲ್ಲ. ಆದರೆ ಇವತ್ತು ಏನಾದರೂ ಈ NREGಯಿಂದ ಬದುಕೊಂಡಿರೋದು ಗ್ರಾಮ ಪಂಚಾಯತಿಗಳು. ಆ ಗ್ರಾಮ ಪಂಚಾಯತಿಗಳನ್ನ ಕಗ್ಗೊಲೆ ಮಾಡುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಅವ್ರಿಗೆ ಅವ್ರ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ, ಅವ್ರಿಗೇನು ಅಲ್ಲಿ ಬೇಕಾದಂಥ ಅಭಿವೃದ್ಧಿ ಕೆಲಸ